ಸ್ನೇಹಿತರೆ, ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕು ನೆಗಳೂರು ಗ್ರಾಮದ ಜಾತ್ರಾ ಮಹೋತ್ಸವ ನಿಮ್ಮೊಂದಿಗೆ. ಮಾನವ ಬದುಕಿಗೆ ಮೌಲ್ಯಗಳನ್ನಿಟ್ಟು ಬದುಕಿ ಬಾಳುವ ಜನಾಂಗಕ್ಕೆ ಬೆಳಕು ತೋರಿದ ಧರ್ಮ ವೀರಶೈವ. ಲೋಕದಲ್ಲಿ ಜ್ಞಾನ ವಿಜ್ಞಾನ ಬೆಳೆಯುತ್ತಿದ್ದರೂ ಜನರು ಅಂದರೆ ಎಲ್ಲರೂ ಅಲ್ಲ, ಸ್ವಲ್ಪ ಜನರು ಅಜ್ಞಾನದ ಅರ್ಥವಿಲ್ಲದೆ ಮಾತಂತೂ ನಿಂತಿಲ್ಲ. ಓದಿ ಬೋಧಿಸಿದ ವಾದಿಸುವುದಕ್ಕಿಂತ ಅರಿತು ಆಚರಿಸಿ ಆದರ್ಶವಾಗುವುದು ಬಲು ಮೇಲು. ಬದುಕುವುದು ಕಷ್ಟ, ಆದರೆ ಬಾಳುವುದು ಕಷ್ಟ. ಉಪಕಾರ ಮಾಡುವುದು ಸುಲಭ, ಆದರೆ ಉಪಕಾರ ಸ್ಮರಿಸುವವರು ಬಹಳ ವಿರಳ. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ನೆಗಳೂರು ಗ್ರಾಮದಲ್ಲಿ ಪಂಚಪೀಠಗಳು ಒಂದೇ ಸೇರಿ ಅದರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ನಾವು ಕಣ್ತುಂಬಿಕೊಂಡಿದ್ದು ನಿಜ ಹೇಳಬೇಕಂದ್ರೆ ನಾವೇ ಧನ್ಯರು. ಇಲ್ಲಿ ರಂಭಾಪುರಿ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಶ್ರೀಶೈಲ ಪೀಠ ಮತ್ತು ಕಾಶಿ ಪೀಠ ಜಗದ್ಗುರುಗಳು ಒಂದೇ ಕಡೆ ಸೇರಿದ್ದು ನೋಡಿ ತುಂಬ ಖುಷಿಯಾಯಿತು. ಮೊದಲು ರಂಭಾಪುರಿ ಪೀಠ ಅಂದರೆ ಆದಿಪೀಠ ಅಂತಲೂ ಹೇಳುತ್ತಾರೆ. ಬಾಳೆಹೊನ್ನೂರು. ಇಲ್ಲಿ ವೀರಭದ್ರ ದೇವರ ಪೂಜೆಯನ್ನು ಪ್ರತಿದಿನ ಮಾಡುತ್ತಾರೆ. ರಂಭಾಪುರಿ ಪೀಠವನ್ನು ಮೊದಲು ಪ್ರಮುಖ ಪೀಠ ಅಂತಲೇ ಕರೆಯಲಾಗಿದೆ. ಇಲ್ಲಿ ಶಿವನ ಜಡೆ ಅಂದರೆ ಕೂದಲಿನಿಂದ ಹುಟ್ಟಿಕೊಂಡಿದೆ ಎಂದು ಒಂದು ನಂಬಿಕೆ ಇದೆ. ಬಾಳೆಹೊನ್ನೂರು ಕ್ಷೇತ್ರವು ಒಂದು ಆಧ್ಯಾತ್ಮಿಕ ಮತ್ತು ಸಂಪ್ರದಾಯದ ಮೂಲವನ್ನು ಸಂಕೇತಿಸುತ್ತದೆ. ಮತ್ತು ಬಾಳೆಹೊನ್ನೂರು ಪೀಠವು ವೀರಶೈವ ತತ್ವಶಾಸ್ತ್ರದ ಕೇಂದ್ರ ಸ್ಥಾನ. ಧಾರ್ಮಿಕ ಬೋಧನೆಗಳನ್ನು ಹೇಳುತ್ತಾರೆ. ಇಲ್ಲಿ ಬೇರೆ ಊರಿನ ಮಕ್ಕಳಿಗೆ ವಸತಿ, ಊಟ ಮತ್ತು ಶಿಕ್ಷಣದ ವ್ಯವಸ್ಥೆ ಕೂಡ ಅಂದರೆ ಸೌಲಭ್ಯ ಕೂಡ ಇಲ್ಲಿ ಇದೆ ರಂಭಾಪುರಿ ಪೀಠದಲ್ಲಿ. ಎರಡನೆಯದು ಅಂದರೆ ಉಜ್ಜಯಿನಿ ಪೀಠ. ಇದು ಕೂಡ ಪ್ರಮುಖ ಪೀಠ ಅಂತಲೇ ಕರೆಯಲಾಗಿದೆ. ಇಲ್ಲಿ ಮಹಾಕಾಳೇಶ್ವರ ಪೂಜೆ ನಡೆಯುತ್ತೆ. ಈ ಪೀಠವು ಕಾಲ ಮತ್ತು ವಿಶ್ವಶಕ್ತಿಯೊಂದಿಗೆ ಸಂಬಂಧ ಇದೆ ಎಂದು ಒಂದು ನಂಬಿಕೆ ಇದೆ. ಈ ಪೀಠ ಅಂದರೆ ಉಜ್ಜಯಿನಿ ಪೀಠ ಸಮಯ ಮತ್ತು ಆಧ್ಯಾತ್ಮಿಕೆಯನ್ನು ಪ್ರತಿನಿಧಿಸುತ್ತದೆ. ವೀರಶೈವ ಆಚರಣೆಗಳು ಮತ್ತು ಸಂಪ್ರದಾಯಗಳೊಂದಿಗೆ ಬಲವಾದ ಸಂಬಂಧ ಇದೆ ಎಂದು ಹೇಳಲಾಗುತ್ತಿದೆ. ಮೂರನೆಯ ಪೀಠ ಅಂದರೆ ಕೇದಾರ ಪೀಠ. ಕೇದಾರನಾಥ ಸ್ವಾಮಿಯನ್ನು ಪೂಜೆ ನಡೆಯುತ್ತೆ. ಈ ಪೀಠವು ಆಳವಾದ ಜ್ಞಾನ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಂಬಂಧಿಸಿದೆ. ಕೇದಾರ ಪೀಠವು ತಪಸ್ಸು ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೆಯ ಪೀಠ ಅಂದರೆ ಶ್ರೀಶೈಲ ಪೀಠ. ಶ್ರೀಶೈಲ ಪೀಠವು ಸಾಮಾನ್ಯವಾಗಿ ಶೃಂಗೇರಿ ಶಾರದಾ ಪೀಠದೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಲಾಗಿದೆ. ಈ ಪೀಠವು ಒಂದು ಪೂಜ್ಯ ಹಿಂದೂ ಆಧ್ಯಾತ್ಮಿಕ ಸ್ಥಳ ಅಂತಲೇ ಹೇಳ್ಬೋದು. ಅದ್ವೈತದ ಪ್ರಮುಖ ಸ್ಥಾನಗಳಲ್ಲಿ ಈ ಪೀಠವು ಒಂದು. ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ ವೇದಾಂತ, ಕಲಿಕೆ, ಆಧ್ಯಾತ್ಮಿಕತೆ ಮತ್ತು ವೈದಿಕ ಸಂಪ್ರದಾಯದ ಕೇಂದ್ರ ಅಂತಲೇ ಶಾರದಾ ಪೀಠಕ್ಕೆ ಹೆಸರುವಾಸಿಯಾಗಿದೆ. ಶೃಂಗೇರಿ ಶಾರದಾ ಪೀಠದ ವಿಶಾಲ ಆಧ್ಯಾತ್ಮಿಕ ಪರಂಪರೆಯ ಸ್ಥಳ. ಜ್ಞಾನ ಮತ್ತು ಜ್ಞಾನವನ್ನು ಸಂಕೇತಿಸುವ ಶಾರದಾ ದೇವಿಗೆ ಸಮರ್ಪಿತವಾಗಿದೆ. ಈಗ ಕೊನೆಯ ಪೀಠವೇ ಕಾಶಿ ಪೀಠ. ಈ ಪೀಠವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾದ ವಾರಣಾಸಿಯಲ್ಲಿರುವ ಒಂದು ಸಾಂಪ್ರದಾಯಿಕ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪೀಠವೂ ಹೌದು. ಕಾಶಿಯ ಇನ್ನೊಂದು ಹೆಸರೇ ವಾರಣಾಸಿಯೋ ಅಂತ ಹೇಳುತ್ತಾರೆ. ಕಾಶಿಯನ್ನು ಶಿವನ ನಗರ ಎಂದು ಪೂಜಿಸಲಾಗಿದೆ. ಕಾಶಿಯ ಪೀಠವು ಅತ್ಯಂತ ಪವಿತ್ರ ಅಂತಾನೆ ಹೇಳಲಾಗಿದೆ. ಈ ಕಾಶಿ ಪೀಠ ಇದು ಕೇವಲ ಸ್ಥಳವಲ್ಲ, ಇದು ವಾರಣಾಸಿಯಲ್ಲಿ ಬೇರೂರಿರುವ ಆಧ್ಯಾತ್ಮಿಕ, ಅಧಿಕಾರ, ಜ್ಞಾನ, ಸಂಪ್ರದಾಯವನ್ನು ಪ್ರತಿನಿಧಿಸುತ್ತದೆ.
ನೋಡಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಮಠಕ್ಕೆ ಹೋಗಲಿ, ಅಲ್ಲಿ ಭಸ್ಮವನ್ನು ಇಟ್ಟಿರ್ತಾರೆ, ಅಂದರೆ ವಿಭೂತಿಯನ್ನು ಇಟ್ಟಿರ್ತಾರೆ. ಈ ವಿಭೂತಿಯನ್ನು ಹಚ್ಚುವುದರಿಂದ ಮನುಷ್ಯನಲ್ಲಿರುವ ಅಹಂಕಾರವು ಕಡಿಮೆ ಆಗುತ್ತೆ ಮತ್ತು ಈ ವಿಭೂತಿಯಲ್ಲಿ ಶಿವನು ನೆಲೆಸಿರುತ್ತಾನೆ ಎನ್ನುವ ಒಂದು ನಂಬಿಕೆ ಇದೆ. ಒಬ್ಬ ವಿದೇಶಿಗ ಹೀಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುತ್ತಾನೆ. ಆ ವಿದೇಶಿಗ ಕೇಳ್ತಾನೆ, ಸ್ವಾಮಿ ಇದನ್ನೆಲ್ಲರೂ ಹಚ್ಚುತ್ತಾರೆ, ಇದನ್ನು ಯಾಕೆ ಹಚ್ಚುತ್ತಾರೆ, ಇದಕ್ಕೆ ಎಕ್ಸ್ಪೈರ್ ಡೇಟ್ ಇಲ್ವಾ ಅಂತ ಕೇಳ್ತಾನಂತೆ. ಅದಕ್ಕೆ ಅಲ್ಲಿರುವ ವ್ಯಕ್ತಿ ಹೇಳ್ತಾನಂತೆ, ಇದಕ್ಕೆ ಯಾವುದೇ ತರಹ ಎಕ್ಸ್ಪೈರ್ ಡೇಟ್ ಇಲ್ಲ, ಇದನ್ನು ನೀವು ಹಚ್ಚುವುದರಿಂದ ನಿಮ್ಮ ಎಕ್ಸ್ಪೈರ್ ಡೇಟ್ ಸಹ ದೂರವಾಗುತ್ತೆ ಅಂತ ಹೇಳ್ತಾನಂತೆ. ಇದೇ ಅಲ್ವಾ ವಿಭೂತಿಗಿರುವಂಥ ದೊಡ್ಡ ಮಹತ್ವ.